ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭಾರತದ ಅದ್ಭುತ ಶಿಲಾಮೂರ್ತಿಗಳ ಯಾತ್ರೆಗೆ ಹೊರಟಿದ್ದೇವೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಕಲ್ಲಿನಲ್ಲಿ ಕೆತ್ತಿದ ಆ ಕಲೆ ಇಂದಿಗೂ ಜಗತ್ತನ್ನು ಅಚ್ಚರಿಪಡಿಸುತ್ತಿದೆ. ಹಾಗಾದರೆ ಬನ್ನಿ ಆ 5 ಶಿಲಾಮೂರ್ತಿಗಳನ್ನು ನೋಡೋಣ. ಮೊದಲನೇದು ಶ್ರವಣಬೆಳಗೊಳ ಬಾಹುಬಲಿ. ಇದು ಕರ್ನಾಟಕದಲ್ಲಿದೆ. 981 ಕ್ರಿಸ್ತಶಕದಲ್ಲಿ ನಿರ್ಮಿತವಾದ 57 ಅಡಿ ಎತ್ತರದ ಈ ಬಾಹುಬಲಿ ಪ್ರತಿಮೆ ವಿಶ್ವದ ಅತಿ ದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದು. ಚಾವುಂಡರಾಯ ನಿರ್ಮಿಸಿದ ಈ ಮೂರ್ತಿಯ ಸೌಂದರ್ಯವನ್ನು ನೋಡಲು ಲಕ್ಷಾಂತರ ಭಕ್ತರು ಬರುತ್ತಾರೆ. ಎರಡನೇದು ತಿರುಮಲ ತಿರುಪತಿ ವೆಂಕಟೇಶ್ವರ. ಇದು ಆಂಧ್ರ ಪ್ರದೇಶದಲ್ಲಿದೆ. ದಕ್ಷಿಣ ಭಾರತದ ಅತಿ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು. ಕಲ್ಲಿನಿಂದ ನಿರ್ಮಿತವಾದ ಈ ಮೂರ್ತಿ ಲಕ್ಷಾಂತರ ಭಕ್ತರ ಆರಾಧನೆಯ ಕೇಂದ್ರ. ಮೂರನೇದು ಮಹಾಬಲಿಪುರಂ ಶಿಲಾಕೃತಿಗಳು. ಇದು ತಮಿಳುನಾಡಿನಲ್ಲಿದೆ. ಪಲ್ಲವ ರಾಜರ ಕಾಲದ ಈ ಕೆತ್ತನೆಗಳು ಅರ್ಜುನನ ತಪಸ್ಸು, ಪಾಂಡವ ರಥಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿವೆ. ಇನ್ನು ನಾಲ್ಕನೇದು ಅಜಂತ ಎಲ್ಲೋರ ಬೌದ್ಧ ಶಿಲಾಮೂರ್ತಿಗಳು. ಇದು ಮಹಾರಾಷ್ಟ್ರದಲ್ಲಿದೆ. ಅಜಂತ ಎಲ್ಲೋರದ ಗುಹೆಗಳಲ್ಲಿ ಬುದ್ಧನ ಅನೇಕ ಮೂರ್ತಿಗಳನ್ನು ಕೆತ್ತಲಾಗಿದೆ. ಶಾಂತಿಯ ಸಂಕೇತವಾಗಿ ವಿಶ್ವಪ್ರಸಿದ್ಧ. ಗಂಗೈಕೊಂಡ ಚೋಳಪುರಂ ಶಿವಮೂರ್ತಿ. ಇದು ತಮಿಳುನಾಡಿನಲ್ಲಿದೆ. ಚೋಳ ಸಾಮ್ರಾಜ್ಯದ ಅದ್ಭುತ ಕಲೆ, ದೇವಾಲಯ ಮತ್ತು ಮೂರ್ತಿ ಎರಡೂ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆ. ಇವುವೇ ಭಾರತದ 5 ಅದ್ಭುತ ಶಿಲಾಮೂರ್ತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.